ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾನು ಫ್ರೆಂಚ್ ಫ್ರೈ ಮಾಡೋಣ ಅಂತ ನಮ್ಮ ಹೊಲದಲ್ಲೇ ಬೆಳೆದಿರುವಂಥ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅಂದರೆ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊತಾ ಇದ್ದೀನಿ. ಅವೆಲ್ಲ ತೆಕ್ಕೊಂಡು ಒಂದು ಸಲ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ದಪ್ಪ ಇದ್ದರೆ ಬೇಯಲ್ಲ ಅದು ಸ್ವಲ್ಪ. ಸೊ ಅದಕ್ಕೋಸ್ಕರ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ಅಂದರೆ ಇದನ್ನು ಒಂದು 4ರಿಂದ 5 ಸಲ 4 to 5 ಟೈಮ್ಸ್ ನೀಟಾಗಿ ತೊಳಿಬೇಕು. ಯಾಕೆಂದರೆ ಇದು ಹೊಲದಿಂದ ತಂದಿರೋದ್ರಿಂದ ಇದರಲ್ಲಿ ಮಣ್ಣು ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ತೊಳ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಕಾಟನ್ ಬಟ್ಟೆಗೆ ಈ ಥರ ಹರಡಿದ್ದೀನಿ. ನೀಟಾಗಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾವು ಏನೇ ಮಾಡೋಕ್ಕಿಂತ ಮುಂಚೆ ನೀವು ಆಯಿಲ್ಗೆ ಹಾಕ್ತೀರಾ ಅಂದರೆ ಅದನ್ನು ಸ್ವಲ್ಪ ಈ ಥರ ಮಾಡಬೇಕು. ಇಲ್ಲ ನೀರು ಥರ ಇರುತ್ತೆ, ನೀರು ಥರ ಇರಬಾರ್ದು. ನೀವು ಏರ್ ಫ್ರೈಯರ್ನ ಒಂದು ಸಲ ವಾಶ್ ಮಾಡ್ಕೊಂಡು ಟಿಶ್ಯೂನಲ್ಲಿ ಈ ಥರ ಒರೆಸ್ತಾ ಇದ್ದೀನಿ. ಈ ಥರ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಕಟ್ ಮಾಡಿರುವಂತಹ ಪೀಸಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀಟಾಗಿ ಒಂದೊಂದಾಗಿ ಸ್ವಲ್ಪ ಹಾಕಬೇಕು. ಸೊ ನೀವು ಆಯಿಲ್ ಮಾಡೋದಾದ್ರೂ ಅಷ್ಟೇ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತೆ. ಖಾರ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಆಯಿಲ್ ಯೂಸ್ ಮಾಡಲ್ಲ ಅಂದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ. ಸ್ವಲ್ಪ ಆಯಿಲ್ನ ಹಾಕಿ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಫಸ್ಟು ಮಾಡ್ಕೊಂಡಾದಮೇಲೆ ಈ ಥರ ಚಿಲ್ಲಿ ಪೌಡರು, ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಏರ್ ಫ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟು, ಯಾಕೆಂದರೆ ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು. ಸೊ ಓಕೆ, ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪಾದರೆ ಕಷ್ಟ. ನೀವು ನೋಡ್ತಾ ಇರ್ಬೋದು, ನಾನು ಕೆಂಟ್ ಅವರ ಕ್ಲಾಸಿಕ್ ಏರ್ ಫ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾರ್ಟ್ ಚೆಫ್ ಅಂತ ಇದೆ. ಇದು ತುಂಬ ಚೆನ್ನಾಗಿದೆ. ನಾನು 1 ಇಯರ್ ಆಯಿತು ತೊಗೊಂಡು. 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರೇ ಕೊಟ್ಟಿದ್ದಾರೆ ನೋಡಿ. ಚಿಕನ್, ಫ್ರೆಂಚ್ ಫ್ರೈ, ಸಮೋಸ, ಕೇಕ್, ಫಿಶ್, ಫುಡ್ ಎನಿ ಒನ್ ಯೂಸ್ ಮಾಡ್ಬೋದು. ಅದರಲ್ಲೇ ಎಷ್ಟು ಡಿಗ್ರಿ ಇಡಬೇಕು ಮತ್ತು ಎಷ್ಟು ಟೈಮಿಂಗ್ಸ್ ಇಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ನಾನು ಇಲ್ಲಿ ಫ್ರೆಂಚ್ ಫ್ರೈನ ಮಾಡೋಕ್ಕೆ 200 ಸೆಲ್ಸಿಯಸ್ ಇಟ್ಬಿಟ್ಟು 25 ಮಿನಿಟ್ಸ್ನ ಅಲ್ಲೇ ತೋರಿಸಿರೋದ್ರಿಂದ ಎಷ್ಟು ಇಡಬೇಕು, ಎಷ್ಟು ಟೈಮಿಂಗ್ಸ್ ಇಡಬೇಕು ಮತ್ತು ಎಷ್ಟು ಮಿನಿಟ್ಸ್ ಇಡಬೇಕು ಅಂತ ಕೊಟ್ಟಿರೋದ್ರಿಂದ ಕನ್ಫ್ಯೂಸ್ ಆಗಲ್ಲ ನಮಗೆ. ನೋಡಿ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಾನು ಕ್ಲಿಯರಾಗಿ ಅದೇ ಥರ ಇಟ್ಟಿದ್ದೀನಿ. ಸರಿ ಆಯಿತು. ಇವಾಗ 25 ಮಿನಿಟ್ಸ್ ಆದಮೇಲೆ ನೋಡೋಣ ಯಾವ ಥರ ಇರುತ್ತೆ ಅಂತ. ಆಟೋಮೆಟಿಕ್ ಆಫ್ ಆದಮೇಲೆ ಅಂದರೆ 25 ಮಿನಿಟ್ಸ್ ಆದಮೇಲೆ ತೆಗೆದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹೊರಗಡೆ ಸಿಗೋ ಥರನೇ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಮನೇಲೇ ಟ್ರೈ ಮಾಡಿ ನೋಡಿ. ನಿಮ್ಮ ಅಮೂಲ್ಯವಾದ ಸಮಯನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್. ಬಾಯ್.